ರಾಜಕಾರಣ ಮಾಡುವುದಿಲ್ಲ ಎಂದು ಹೇಳುತ್ತಾ ಫೌಂಡೇಶನ್ ಮೂಲಕ ದಾನ ಧರ್ಮ ಮಾಡುವುದನ್ನು ಬಿಟ್ಟು ಮಠ ಕಟ್ಟಿಕೊಂಡು ದಾನ ಧರ್ಮ ಮಾಡಬೇಕು ಎಂದು ನವಲಿ ಹಿರೇಮಠ್ ಅವರಿಗೆ ಮಾಜಿ ಶಾಸಕ ವಿಜಯಾನಂದ ಕಾಶಪ್ಪನವರು ತಿರುಗೇಟು ನೀಡಿದರು. ಸೋಮವಾರದಂದು ತಮ್ಮ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 2018 ರಿಂದ SRNE ಫೌಂಡೇಶನ್ ಕಟ್ಟಿಕೊಂಡು ಹೊಳೆಯಂತೆ ಹಣವನ್ನು ಹರಿಸುತ್ತಿರುವ ನವಲಿ ಹಿರೇಮಠ ಅವರಿಗೆ ಯಾವ ಮೂಲೆಯಿಂದ ಹಣ ಬರುತ್ತಿದೆ ಎಂಬುದರ ತನಿಖೆ ನಡೆಯಬೇಕು. ನಾನಂತೂ ಸುಮ್ಮನೆ ಕೂಡುವುದಿಲ್ಲ. ಆದಾಯ ತೆರಿಗೆ, ಇಡಿ ಇಲಾಖೆ ಮುಂತಾದ ಇಲಾಖೆಗಳಿಗೆ ಈ ಬಗ್ಗೆ ತನಿಖೆ ಮಾಡಲು ಪತ್ರ ಬರೆಯುತ್ತೇನೆ ಎಂದು ಹೇಳಿದರು. ನಾನು ಕರಡಿ ಮೂಲದಿಂದ ಬಂದಿದ್ದೇನೆ, ಇಳಕಲ್ದಲ್ಲಿಯೇ ಶಿಕ್ಷಣ ಪಡೆದಿದ್ದೇನೆ, ಹಾಗೆ ಹೀಗೆ ಎಂದು ಹೇಳುವ ನವಲಿ ಹಿರೇಮಠ ಎಂದಾದರೂ ಕರಡಿ ಗ್ರಾಮದಲ್ಲಿನ ಶಾಲೆಯನ್ನು ನೋಡಿದ್ದಾರಾ? ಇವರು ಕೊಪ್ಪಳ ಯಲಬುರ್ಗಾದಲ್ಲಿ ಏನು ಮಾಡಿದ್ದಾರೆ? ಅಲ್ಲಿ ಕಳಪೆ ಕಾಮಗಾರಿ ನಡೆಸಿ ರಾಯರೆಡ್ಡಿ ಮತ್ತು ಸಂಗಣ್ಣ ಕರಡಿ ಅವರನ್ನು ಮುಗಿಸಿ ಬಂದಿದ್ದು ಎಲ್ಲರಿಗೂ ಗೊತ್ತು. ಯಾವುದೇ ಒಂದು ಪಕ್ಷ ಇಲ್ಲದೆ ಫೌಂಡೇಶನ್ ಹೆಸರಲ್ಲಿ ಇವರು ಮಾಡುತ್ತಿರುವ ದಾನ ಧರ್ಮಗಳ ಹಿಂದಿನ ಸತ್ಯ ಎಲ್ಲರಿಗೂ ಗೊತ್ತಾಗಲೇಬೇಕು ಎಂದು ಅವರು ಪ್ರತಿಪಾದಿಸಿದರು. ಸುದ್ದಿಗೋಷ್ಠಿಯಲ್ಲಿ ನಗರಸಭೆ ಸದಸ್ಯರಾದ ಸುರೇಶ್ ಜಂಗ್ಲಿ, ಕಾಂಗ್ರೆಸ್ ಪಕ್ಷದ ಹಿರಿಯರಾದ ಶರಣಪ್ಪ ಆಮದಿಹಾಳ್ ಹಾಗೂ ಇಳಕಲ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಕಾಶ್ ದೊಡ್ಡಮನಿ ಉಪಸ್ಥಿತರಿದ್ದರು. ಸನ್ಮಾನ್ಯ SR ನವಲಿ ಹಿರೇಮಠ್ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಮೊನ್ನೆ ತಾನೇ ಒಂದು ನಾನು ಹೇಳಿಕೆ ಕೊಟ್ಟರು ಹಿನ್ನೆಲೆ ಇವತ್ತು SRNE ಫೌಂಡೇಶನ್ ಬಗ್ಗೆ ನಾನು ಕೆಲವಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದೆ. ಅವ್ರು ಮಾತಾಡಿದ್ರು, ಎಲ್ಲೋ ಒಂದು ಗ್ರಾಮದಲ್ಲಿ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ವಿಜಯಾನಂದ ಕಾಶಪ್ಪನವ್ರಿಗೆ, ಅವ್ರ ಕುಟುಂಬಕ್ಕೆ, ಅವ್ರ ಪತ್ನಿಗೆ ನಾನು ಸವಾಲು ಹಾಕ್ತೀನಿ, ಅವ್ರು ಬಂದು ಗ್ರಾಮದಲ್ಲಿ ಏನು ಮುಳುಗಡೆ ಪ್ರದೇಶದಲ್ಲಿರುವಂಥ ಜನರು ತಗಡಿನ ಸಡ್ನಲ್ಲಿದ್ದಾರೆ, ಅಲ್ಲಿ ಇರಬೇಕು ಅನ್ನೋ ಮಾತನ್ನು ಹೇಳಿದರು. ಅದಕ್ಕೆ ನಾನು ಹೇಳಿದ್ದೆ ಖಂಡಿತವಾಗಿ, ಯಾಕಂದ್ರೆ ಇದು ಪ್ರವಾಹ, ಅತಿವೃಷ್ಟಿ, ಅನಾವೃಷ್ಟಿಯಿಂದ ಸುಮಾರು 26 ಗ್ರಾಮಗಳು ಇವತ್ತು ಮುಳುಗಡೆ ಆಗಿವೆ. ಇನ್ನೂ ಮುಳುಗಡೆ ಆಗಬೇಕಾಗಿದೆ. 10 ಗ್ರಾಮ ಮುಳುಗಡೆ ಆಗಿದೆ, ಇನ್ನೂ 26 ಗ್ರಾಮಗಳು ಮುಳುಗಡೆ ಆಗಬೇಕಾಗಿದೆ. ಬಹುತೇಕ ಆ ಪ್ರದೇಶದಲ್ಲಿ ನಮ್ಮ ಹಿಂದಿನ ಸರ್ಕಾರದಲ್ಲಿ ನಾನು ದಾಖಲೆಗಳನ್ನು ಕೂಡ ಬಿಡುಗಡೆ ಮಾಡ್ತೀನಿ, ಬೇಕಂದ್ರೆ 10 ಗ್ರಾಮಗಳನ್ನು ನಾವು ಮುಳುಗಡೆಯನ್ನು ಮಾಡಿದ್ವಿ. ನಮ್ಮ ಸಿದ್ದರಾಮಯ್ಯವರ ಸರ್ಕಾರದಲ್ಲಿ ನಾನು ಶಾಸಕರಿದ್ದಾಗ ಸುಮಾರು 200 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ವಿ. ಅಲ್ಲಿ ಲೇಔಟ್ ಇರಲಿಲ್ಲ. ಉದಾಹರಣೆಗೆ ಬಿಸ್ನಾಳಕೊಪ್ಪ ಮತ್ತು ಇದ್ದಲಿಗಿ ಮತ್ತು ಅಡಿವಾಳ, ಕಮದತ್ತು ಈ ಗ್ರಾಮಗಳು, ಮತ್ತು ಈ ಕಡೆ ಹೊರಗೋಡದಿನ್ನಿ, ಇವತ್ತು ನಮ್ಮ ಕಟಗೂರು ಇರ್ಬೋದು, ತುರುಡಿಗೆ ಇರ್ಬೋದು, ಮತ್ತು ಇಂಥ ಅನೇಕ ಗ್ರಾಮಗಳು ಏನು ಮುಳುಗಡೆ ಪ್ರದೇಶ ಆಗ್ಬೇಕು ಅಂತ ಬಹುದಿನದ ಬೇಡಿಕೆ ಇರ್ತಾರೆ ಆ ಭಾಗದ ರೈತರು. ಯಾಕಂದರೆ ಮಲಪ್ರಭಾ ಮತ್ತು ಕೃಷ್ಣಾ ನದಿ ದಂಡೆ ಮೇಲೆ ಇರುವಂತಹ ಈ ಹಳ್ಳಿಗಳು ಪ್ರತಿ ವರ್ಷ 3 ವರ್ಷ 4 ವರ್ಷಕ್ಕೊಮ್ಮೆ ಈ ಪ್ರವಾಹ ಬಂದು ಅವರು ಸಂತ್ರಸ್ತರು ಭೂಮಿಯನ್ನು ಕಳ್ಕೊಂಡಿದ್ದಾರೆ, ಮನೆಯನ್ನು ಕಳ್ಕೊಂಡಿದ್ದಾರೆ. ಅಂಥವ್ರಿಗೆ ನಾವು ಈಗಾಗಲೇ 10 ಗ್ರಾಮಗಳನ್ನು, ಇವತ್ತು 26 ಗ್ರಾಮದಲ್ಲಿ 10 ಗ್ರಾಮಗಳನ್ನು ಇವತ್ತು ನಾವು ಮುಳುಗಡೆಯನ್ನು ಪಡಿಸ್ತೀವಿ. ಸುಮಾರು 200 ಕೋಟಿ ರೂಪಾಯಿ ಅನುದಾನ ತಂದು ಲೇಔಟನ್ನು ಮಾಡಿ ಅಲ್ಲಿ ಈಗಾಗಲೇ ಪ್ಲಾಟ್ ಹಂಚಿಕೆ ರೆಡಿ ಇದ್ದಾವೆ, ಎಲ್ಲ ಸಿದ್ಧತೆ ಇದೆ. ನೀರನ್ನು ಕೊಟ್ಟಿದ್ದೀವಿ. ಸುಮಾರು 17 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಎಲ್ಲ ಪುನರ್ವಸತಿ ಕೇಂದ್ರಗಳಿಗೆ ನೀರನ್ನು ಕಲ್ಪಿಸುವಂಥ ಕೆಲಸ ಕೂಡ ಮಾಡಿದ್ದೀವಿ. ಇವತ್ತು ಅಲ್ಲಿ ಹಕ್ಕುಪತ್ರ ಕೊಡ್ತಾ ಇಲ್ಲ. ಪಾಪ ಆ ಭಾಗದ ಸಂತ್ರಸ್ತರಿಗೆ ಹಕ್ಕುಪತ್ರ ಕೊಟ್ಟವ್ರಿಗೆ ಈಗಾಗಲೇ ಸರ್ಕಾರ ಅವ್ರಿಗೆ ಕಾಂಪನ್ಸೇಷನ್ ಕೊಟ್ಟಿದೆ. ಏನು ಅವರು ಹಳೆ ಮನೆ ಇತ್ತು ಅದರ ವೆಚ್ಚವನ್ನು ಇದನ್ನು ಮಾಡಿ ಅದಕ್ಕೆ ಈಗಾಗಲೇ ಕಾಂಪನ್ಸೇಷನ್ ಕೂಡ ಕೊಟ್ಟಿದೆ. ಅಲ್ಲಿ ಹಕ್ಕುಪತ್ರ ಕೊಡೋಕ್ಕಾಗ್ತಿಲ್ಲ ಹಿಂದಿನ ಸರ್ಕಾರ. ಈಗಾಗಲೇ ಸನ್ಮಾನ್ಯ ದೊಡ್ಡನಗೌಡರು 2 ವರ್ಷ ಆಯ್ತು. ಇಂಥದ್ರಲ್ಲಿ ಈಗ ನಿನ್ನೆ ಮೊನ್ನೆ ಏನು ಈ ಫೌಂಡೇಶನ್ ಅನ್ನು ತೆಗೆದುಕೊಂಡು ಬಹುತೇಕ ನಾನು ಒಂದು ನವಲಿ ಹಿರೇಮಠ್ ಅವ್ರಿಗೆ ಕೇಳಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ನನ್ನ ಮಾತಿನ ಬಗ್ಗೆ ಅವರಿಗೆ ನೋವಾಗಿರ್ಬೋದು. ಯಾಕಂದರೆ ನಮ್ಮ ಆಡು ಭಾಷೆಗಳಿವೆಲ್ಲ, ಏನು ಆಡು ಭಾಷೆಗಳಲ್ಲಿ ನಾನು ಹೇಳಿದ್ದೀನಿ, ದುಡ್ಡು ಯಾವ ರೀತಿ, ಯಾವ ಒಳ್ಳೆ ದುಡ್ಡು ಆದ್ರೆ ಹೆಂಗಿರುತ್ತೆ, ಬೇರೆ ದುಡ್ಡು ಆದರೆ ಹೆಂಗಿರುತ್ತೆ ಅಂತ ಅನ್ನೋದ್ರ ಬಗ್ಗೆ ಅವ್ರಿಗೆ ನೋವಾಗಿದೆ ಪಾಪ. ಆದರೆ ನಾನು ಒಂದನ್ನೇ ಕೇಳಕ್ಕೆ ಇಚ್ಛೆ ಪಡ್ತೇನೆ, ನವಲಿ ಹಿರೇಮಠ್ ಅವರು ಇದೇ ತಾಲೂಕಿನಲ್ಲಿ ಜನಿಸಿ ಇಲ್ಲೇ ಓದಿದ್ದೀನಿ, ನಾನು BA ಮುಗಿಸಿದ್ದೀನಿ ಅಂತ ಹೇಳ್ತಾರೆ. ಆದರೆ ಈ ತಾಲೂಕಲ್ಲಿ ಜನಿಸಿದ ಮೇಲೆ ಇವ್ರಿಗೆ ಜ್ಞಾನೋದಯ ಎಂದಾಯಿತು ಅನ್ನೋದು ನನ್ನ ಪ್ರಶ್ನೆ. ಫೌಂಡೇಶನ್ ಎಂದಾಯಿತು ಎರಡನೇ ಪ್ರಶ್ನೆ. ಮೂರನೇದು
ಇವತ್ತು ಫೌಂಡೇಶನ್ ಅನ್ನು ತೆಗೆದು ಯಾವ ಉದ್ದೇಶಕ್ಕಾಗಿ ಇವತ್ತು ಜನರಿಗೆ ಸಹಾಯ ಮಾಡ್ತಾರೆ, ಗುಡಿ ಕಟ್ಟಿಸ್ತಾ ಇದ್ದಾರೆ. ಇವತ್ತು ನಾವು ಇಲ್ಲಿ ನಮ್ಮ ತಂದೆಯವರ ಕಾಲದಿಂದ ಬಹುತೇಕ ಇದು ಈಗಾಗಲೇ ನಾವು 5 ಬಾರಿ ಈ ಕ್ಷೇತ್ರದ ಮತಕ್ಷೇತ್ರ ನಮ್ಮ ಕುಟುಂಬವೇ ಆಗಿದೆ. ಪಕ್ಷ ಕಾಂಗ್ರೆಸ್ ಪಕ್ಷ ನಮಗೆ ಇವತ್ತು ಗೌರವ ಕೊಟ್ಟಿದೆ, ಇಲ್ಲಿ ಸೇವೆ ಮಾಡಿದೀವಿ ಅಂತೇಳಿ ನಮಗೆ ಗುರುತಿಸಿದೆ, ಜನರು ಕೂಡ ಗುರುತಿಸಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಸೇವೆ ಮಾಡಿದೀವಿ. ಅನೇಕ ಭವನಗಳನ್ನು ಕಟ್ಟಿರ್ಬೋದು, ಗುಡಿಗಳನ್ನು ಕಟ್ಟಿರ್ಬೋದು, ಶಾಲೆಗಳನ್ನು ಕಟ್ಟಿರ್ಬೋದು. ಉದಾಹರಣೆಗೆ ಈ ಕ್ಷೇತ್ರದಲ್ಲಿ ನಮ್ಮ ತಂದೆಯವರು ಶಾಸಕರಿದ್ದಾಗ, ಅವರು 89ರಲ್ಲಿ ಶಾಸಕರಾಗಿದ್ದಾಗ ಇತಿಹಾಸವನ್ನು ತೆಗೆದು ನೋಡ್ಲಿ ಸನ್ಮಾನ್ಯ ನವಲಿ ಹಿರೇಮಠವ್ರೆ, ಎಷ್ಟು ಶಾಲೆಗಳಿತ್ತು, ಎಷ್ಟು ಹೈಸ್ಕೂಲ್ ಇತ್ತು, ಎಷ್ಟು ಕಾಲೇಜ್ ಇತ್ತು ಅನ್ನೋದನ್ನು ತೆಗೆದು ನೋಡ್ರಿ. ನಾವು ನಮ್ಮ ತಂದೆಯವರ ಅಧಿಕಾರವನ್ನ ಇಲ್ಲಿ ವಹಿಸಿಕೊಂಡು ಅವರು ಶಾಸಕರಾದ ಮೇಲೆ ಇವತ್ತು ಎಷ್ಟು ಶಾಲೆಗಳಾಗಿದೆ. ನಮ್ಮ ತಂದೆಯವರ ಕಾಲದಲ್ಲಿ 3 ಅವಧಿಯಲ್ಲಿ ಎಷ್ಟು ಶಾಲೆಗಳಾಯ್ತು, ಎಷ್ಟು ಕಾಲೇಜುಗಳಾಯ್ತು, ಇವತ್ತು ಎಷ್ಟು ಗುಡಿಗಳನ್ನು ಕಟ್ಟಿದ್ದೀವಿ, ಎಷ್ಟು ಭವನಗಳನ್ನು ಕಟ್ಟಿದ್ದೀವಿ. ಎಲ್ಲ ಸಮುದಾಯಕ್ಕೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಇರ್ಬೋದು, ಇವತ್ತು ಅನೇಕ ಎಲ್ಲ ವರ್ಗಗಳು ಕೂಡ ಇವತ್ತು ಸಮುದಾಯ ಭವನ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಇಂಥವು ಎಲ್ಲವನ್ನ ಮಾಡ್ತಾ ಬಂದಿದ್ವಿ. ಶಾಲೆಗಳನ್ನು ಕೂಡ ಇವ್ರು ಇವತ್ತು ಯಾವಾಗಲೂ ಈ ಫೌಂಡೇಶನ್ ಫೌಂಡೇಶನ್ ರಚಿಸಿಕೊಂಡು ರಾಜಕೀಯ ಉದ್ದೇಶಿಸಿದ್ರು. ಇವತ್ತು ನಾನು ಇನ್ನೊಂದು ಕೇಳಕ್ಕೆ ಇಚ್ಛೆ ಪಡ್ತೇನೆ, ಯಾವ ಪಕ್ಷದಲ್ಲಿದ್ದೀರಿ ನೀವು? ಯಾವ ಉದ್ದೇಶಕ್ಕಾಗಿ ದುಡ್ಡನ್ನ ಕೊಡ್ತೀರಿ? ನಾನು IT ಫೈಲ್ ಮಾಡಿದ್ದೀನಿ, ನಾನು ಇನ್ಕಮ್ ಟ್ಯಾಕ್ಸ್ಗೆಲ್ಲ ಕೊಟ್ಟಿದ್ದೀನಿ ವರದಿ ಅಂತ. ಎಷ್ಟು ಮಕ್ಕಳು ಓದಿಸಿದ್ರಿ? ಎಷ್ಟು ಮಕ್ಕಳು ಓದಿಸಿದ್ರಿ? ಎಷ್ಟು ಮಕ್ಕಳಿಗೆ ನಾವು ಸಹಾಯ ಮಾಡಿಲ್ಲ? ನಾವು ದಾನ ಧರ್ಮ ಮಾಡಲ್ಲ ಅಂತ ಹೇಳ್ತಿರಲ್ಲ, ದಾನ ಧರ್ಮ ಮಾಡಕ್ ನಾನು ಬೇಡ ಅನ್ನೋದು ಅವ್ರು ಯಾವ ಉದ್ದೇಶಕ್ಕೆ ಮಾಡ್ತಾರೆ? ಮತ್ತೆ ಕೂಡಲ ಸಂಗಮ ಮಾತ ಮೇಲೆ ಬೇರೆ ಬೇರೆ ಇಡೀ ತಾಲೂಕಿನಲ್ಲಿರುವಂತಹ ದೇವರುಗಳ ಮೇಲೆ ಪ್ರಮಾಣ ಮಾಡ್ತೀರಿ. ಏನು ನಾನು ರಾಜಕೀಯ ಉದ್ದೇಶಕ್ಕಿಂತ ಮಾಡ್ತಾ ಇಲ್ಲ ಅಂತ. ಮತ್ತೆ 2018ರಲ್ಲಿ ಚುನಾವಣೆಗೆ ಯಾಕೆ ನಿಂತ್ರಿ ನೀವು? ಚುನಾವಣೆಗೆ ಯಾಕೆ ಬಂದ್ರಿ? ಸೇವೆ ಮಾಡೋರು ಒಂದು ಮಠ ಕಟ್ಕೋಬೇಕು, ಮಠ ಕಟ್ಕೋಬೇಕು. ನಮ್ಮ ಚಿತ್ರಗಿ ವಿಜಯಮಾಂತೇಶ್ ಮಠ ಇದೆ, ಜನರಿಗೆ ಸೇವೆ ಮಾಡೋದಕ್ಕೆ, ಇವತ್ತು ಸಂಸ್ಕಾರವನ್ನು ಕಲಿಸೋದಕ್ಕೆ ಇದೆಯಲ್ಲ. ಆ ತರ ಮಠ ಕಟ್ಕೊಡ್ರಿ. ಬೇಕಾದ್ರೆ ನೀವು ಸ್ವಾಮಿಗಳಿದ್ರಿ, ಪಾಪ ನೀವು ಮಠ ಕಟ್ಕೊಡ್ರಿ. ಮಠ ಕಟ್ಕೊಂಡು ದಾನ ಧರ್ಮದ ನೀತಿಗಳನ್ನ ಸಂಸ್ಕಾರವನ್ನು ಕೊಡುವಂತವ್ರಾಗ್ರಿ. ಮತ್ತೆ ರಾಜಕಾರಣಿಗಳ ಉದ್ದೇಶ ಇಲ್ಲ ಅಂತೀರಿ, ಮತ್ತೆ ನನಗೆ ಅಧಿಕಾರ ಕೊಟ್ರೆ ನಾನು ಇನ್ನೂ ಅಭಿವೃದ್ಧಿಪಡಿಸಬಹುದು ಅಂದ್ರೆ ನಾವೇನ್ ಮಾಡಿದೀವಿ ಅಂತ ನಿಮ್ಗೆ ಕಾಣ್ತಾ ಇದೆ. ಇದೇ ಹಿಂದಿನ ಸರ್ಕಾರದಲ್ಲಿ 2013ರಲ್ಲಿ ನಾನು ಶಾಸಕರಾದ್ಮೇಲೆ ಈ ಕ್ಷೇತ್ರಕ್ಕೆ 4,500,000 ಕೊಡ್ತಿದ್ವಿ. ನಾನು ಬುಕ್ಲೆಟ್ ಅನ್ನು ಬಿಡುಗಡೆ ಮಾಡಿದ್ದೀನಿ. ನವಲಿ ಹಿರೇಮಠರೇ ನನ್ನ ಪುಸ್ತಕ ನೀವು ಕಳಿಸ್ತೀನಿ, ಬೇಕಾದ್ರೆ ನಾನು ಕಳಿಸ್ತೀನಿ ನನ್ನ ಪುಸ್ತಕ, ನೀವು ನೋಡ್ಕೊಡ್ರಿ. ಇಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆ, ಏನಾಗಿದೆ. ಏನು ಹನಿ ನೀರಾವರಿ ಇವ್ರು ಮಾಡಿದ್ರ? ಸುಮಾರು 60,000 ಎಕರೆ ಭೂಮಿಗೆ ಇವತ್ತು ಹನಿ ನೀರಾವರಿ ನಾನು ಶಾಸಕನಾಗಿದ್ದಾಗ ಮಾಡಿದೆ. ಇಳಕಲ್ ನಗರಕ್ಕೆ 24 ತಾಸು ಕುಡಿಯ ನೀರಿನ ಯೋಜನೆಯನ್ನು ತಂದ್ವಿ, ಇವ್ರು ಮಾಡಿದ್ರ? ಇವತ್ತು ಕೂಡಲ ಸಂಗಮ ಇವತ್ತು ಪವಿತ್ರವಾದ ದೇಶದಲ್ಲಿ ಒಂದು ಬಸವಣ್ಣನವರ ಐಕ್ಯ ಸ್ಥಳ ಅಂತ ಹೇಳ್ತೀವಿ. ಬಸವ ಇಂಟರ್ನ್ಯಾಷನಲ್ ಸೆಂಟರ್ ಅನ್ನು ಮಾಡೋದಕ್ಕೆ ಅಲ್ಲಿ ಒಂದು ಅಕ್ಷರಧಾಮದ ಮಾದರಿಯಲ್ಲಿ ಇವತ್ತು ಅದನ್ನ ಅಭಿವೃದ್ಧಿಪಡಿಸೋದಕ್ಕೆ ಸುಮಾರು 189 ಕೋಟಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿದೆ. ಕಾಮಗಾರಿ ಪ್ರಾರಂಭ ಆಗಿದೆ. 149 ಕೋಟಿ ರೂಪಾಯಿಗೆ ಆಗಲೇ ಬಿಡುಗಡೆ ಆಗಿದೆ. ಇವ್ರ ತಂದ್ರ ಇಂಥ ಅನೇಕ ವಿಚಾರಗಳನ್ನ ಒಂದಲ್ಲ ಎರಡಲ್ಲ ಇವತ್ತು ಸುಮಾರು 158 ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಭವನಗಳನ್ನು ಕಟ್ಟಿದ್ದೀನಿ. ಇವತ್ತು ಕೂಡಲ ಸಂಘದಲ್ಲಿ GTTC ಕಾಲೇಜ್ ನಮ್ಮ ತಂದೆಯವರು ಸಾಮಾಜಿಕ ಕೈಗಾರಿಕೆ ಸಚಿವರಿದ್ದಾಗ ಅವರು GTTC ಕಾಲೇಜನ್ನು ಕೊಟ್ಟರು. ಮತ್ತು ಕೂಡಲ ಸಂಘ ಬಸವ ಸೆಂಟರ್ ಅಂತ ಹೇಳಿದೆ ನಾನು. ಇವತ್ತು ಮತ್ತು ಸುಮಾರು ಮನೆಗಳಲ್ಲಿ ತಾಲೂಕಿನಲ್ಲಿ ಹೇಳ್ತಾರಲ್ಲ, ಪಾಪ ಬಡವರು ತಜ್ಞರಿದ್ದಾರೆ, ಹೋಗಿ ಈ ಕ್ಷೇತ್ರದಂತೆ ಪ್ರತಿಯೊಂದು ಹಳ್ಳಿಗೆ ಹೋಗಿ ನೋಡ್ರಿ ಎಷ್ಟು ಆಶ್ರಯ ಮನೆಗಳಾಗಿದ್ದಾವೆ. ಇವತ್ತು ನಮ್ಮ ತಂದೆಯವರ ಕಾಲದಲ್ಲಿ ಆಗಿರ್ಬೋದು, ನನ್ನ ಕಾಲದಲ್ಲಿ, ನಮ್ಮ ತಾಯಿಯವರ ಕಾಲದಲ್ಲಿ ಸುಮಾರು ಗ್ರಾಮೀಣ ಮಟ್ಟದಲ್ಲಿ ಇವತ್ತು ನಾನು ಶಾಸಕನಾಗಿದ್ದಾಗ 8,000 ಮನೆಗಳನ್ನ, ಆಶ್ರಯ ಮನೆಗಳನ್ನ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಕಟ್ಟಿದ್ದೀವಿ. ಇವತ್ತು ನಗರ ಪ್ರದೇಶಕ್ಕೆ ಬರೀ ಇಳ್ಕಲಕ್ಕೆ ಇವತ್ತು 42 ಎಕರೆ ಭೂಮಿಯನ್ನ ಇವ್ರು ತೆಗೆದುಕೊಂಡ್ರ, 11 ಎಕರೆ ಭೂಮಿಯನ್ನ ಇವ್ರು ತೆಗೆದುಕೊಂಡಲ್ಲಿ ಆಶ್ರಯ ಲೇಔಟ್ ಮಾಡಿದ್ರ, ಏನ್ ಗುರ್ಲಿಂಗಪ್ಪನ ಪ್ರೈವೇಟ್ ಲೇಔಟ್ ಮಾಡಿದ್ರ, ಏನ್ ದುರ್ಗಾದೇವಿ ಮಾಡಿದ್ರ, ಏನ್ ಗೌಳೇಗುಡಿ ಮಾಡಿದ್ರ, ವಿನಾಯಕ ನಗರ ಮಾಡಿದ್ರ, ಏನ್ ಮಾಡಿದೀನಿ ಅಂತ ಮಾತಾಡ್ತಾ ಇದೀರಿ ನೀವು. ನಿನ್ನೆ ಬಂದು ಫೌಂಡೇಶನ್ ಮಾಡ್ಕೊಂಡು ರಾಜಕೀಯ ಉದ್ದೇಶ ಬಿಟ್ಟು ಇಲ್ಲ ಅಂತ ಹೇಳ್ತೀರಿ. ಮತ್ತೆ ರಾಜಕೀಯ ಮಾಡೋದ ಅಂತ ಮತ್ತೆ ಎದಕ್ಕೆ ಇದು ಮಾಡ್ತಾ ಇದ್ರಿ? ಯಾವ ಪಕ್ಷದಲ್ಲಿ ಇದೀರಿ ನೀವು ಅದನ್ನ ಹೇಳಿ ಫಸ್ಟ್. ಇವತ್ತು ಹಿಂದೆ 2008ರಲ್ಲಿ ದೊಡ್ಡನಗೌಡರಿಗೆ ನಾನು ಬೆಂಬಲ ಮಾಡಿದೆ, 2 ಬಾರಿ ಅವ್ರು ಶಾಸಕರು ಮಾಡಿದೆ ಅಂತ ಹೇಳಿಕೆ ಪಡಿತಿರಲಿಲ್ಲ. ನೀವು ಅಲ್ಲಿ ಏನ್ ಮಾಡಿದ್ರಿ? ಎಷ್ಟು ಭ್ರಷ್ಟಾಚಾರ ಮಾಡಿದ್ರಿ? ನಾನೇ ಲೋಕಾಯುಕ್ತಕ್ಕೆ ಇವ್ರು ಮಾಡಿರುವಂತ ರಸ್ತೆ ಕಾಂಟ್ರಾಕ್ಟರ್, ಇವರು ಓರಿಸ್ನಲ್ಲಿ ಇವರು ಕಾಂಟ್ರಾಕ್ಟರ್ ಹುದ್ದೆಗಾಗಿ ಬಂದಿದ್ರು. ಇಲ್ಲಿ ಇರಲೇ ಇಲ್ಲ ಅವರು. ಇವ್ರು ಇರೋದೆಲ್ಲೇ ಅಲ್ಲಿ ಕೊಪ್ಪಳಲ್ಲಿ, ಯಲಬುರ್ಗದಲ್ಲಿ. ಅಲ್ಲಿ ರಾಯರೆಡ್ಡಿ ಮುಗಿಸಿದ್ರು, ಅಲ್ಲಿ ಸಂಗಣ್ಣ ಕರಡಿ ಅವರು ಮುಗಿಸಿದ್ರು.
ಅವ್ರು ಮುಗಿಸಿ ಮಾಡಿ ಇಲ್ಲಿ ಬಂದ್ರು. ಅವರಿಬ್ಬರು ಸೊಲ್ಸೆ ಬಂದ್ರು. ಇವ್ರು ಬರುವಾಗ ಹಂಗ ಬಂದಿಲ್ಲ ಈ ಪುಣ್ಯಾತ್ಮ. ಎಲ್ಲೇನು ಹೋಗ್ಯಾರ ಬಳ್ಳಿ ಹೊಡ್ಕೊಳ್ಳೋದು ಬರೋದು ಇದೇ ಕೆಲಸ. ಇಲ್ಲಿ ದೊಡ್ಡಗೌಡರು ಅದನ್ನೇ ಮಾಡಿದ್ರು. ದೊಡ್ಡಗೌಡರ ಜೊತೆಗಿದ್ದಾಗ 2004 ನಾನು ಇವತ್ತು ಅದೇ ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೋತೀನಿ, ಇವ್ರು ದಾಖಲೆಗಳನ್ನು ತೆಗೆಸ್ರಿ, ಎಷ್ಟು ರಸ್ತೆಗಳ ಕಾಮಗಾರಿ ಆಗಿತ್ತು ಅಂತೇಳಿ ನಾನೇ ಲೋಕಾಯುಕ್ತಕ್ಕೆ ಇವತ್ತು ದೂರನ್ನು ಕೊಟ್ಟಿದ್ದೆ. ನನ್ನ ಹತ್ರ ವಿನಂತಿ ಮಾಡ್ಕೊಂಡು ಬಂದಿದ್ದೇನೆ. ಅವ್ರು ಏನೇ ಮಾಡಿ ಬ್ಯಾಡ್ರಿ ಅದನ್ನ ದಯವಿಟ್ಟು ಹಿಂತೊಪ್ಪರಿ ನಾನು ಸರಿ ಮಾಡ್ತೀನಿ ಅಂತೇಳಿ ಲೋಕಾಯುಕ್ತ ತನಿಖೆ ಆಗಿದೆ. ಇವ್ರು ಯಾವ ಎಷ್ಟು ಕಳಪೆ ಕಾಮಗಾರಿ ಮಾಡಿದ್ರು. ಇವರು ಯಾವುದೇ ಕ್ಷೇತ್ರದ MLA ಆಗೋದು ಉದ್ದೇಶ ಇಷ್ಟೇ. ಇವತ್ತು ದೊಡ್ಡಗೌಡರಲ್ಲಿ ಕೂಡ ಅವರಲ್ಲಿ ವ್ಯತ್ಯಾಸ ಬಂದಿರೋದು ಎದಕ್ಕಂತಂದ್ರೆ ದೊಡ್ಡಗೌಡರಿಗೆ ಅವರಿಗೆ ಇಡೀ ಏನು ಕಾಮಗಾರಿಗಳಿರ್ತಾವ ತಾಲೂಕಿನಲ್ಲಿ ಎಲ್ಲವನ್ನೂ ನವಲಿ ಹಿರೇಮಠರ ಹೆಸರಲ್ಲಿ ಬಿಟ್ಟು ಕೊಡಬೇಕು. ಅದೇ ಒಂದು ಕಾರಣಕ್ಕೆ ದೊಡ್ಡಗೌಡರು ಅವ್ರ ಸಂಬಂಧ ಕೆಟ್ಟಿದ್ದು. ನನಗೆ ಕೂಡ ಕೇಳ್ಯಾರ, ನಿಮ್ಮನ್ನ MLA ಮಾಡ್ತೀನಿ, ನನಗೆ ಅಷ್ಟು ಕಾಮಗಾರಿಗಳನ್ನು ನೀವು ಬಿಟ್ಕೊಡ್ಬೇಕು ಅಂತ ಕೇಳಿದಾರೆ. ನನಗೆ ಕೇಳಿದಾರೆ, ನಾವು ಕಾಮಗಾರಿಗಳನ್ನು ಬಿಟ್ಟು ಕೊಟ್ಬಿಟ್ರೆ ನಾನು ಮಾಡ್ಕೊಂತೀನಿ. ಅದ್ರ ಕಳಪೆ ಕಾಮಗಾರಿ ಮಾಡೋದು ದುಡ್ಡು ಹೊಡೆಯೋದು, ಮತ್ತೇನು ಬೇರೆ ಕೆಲಸ ಇದೆ. ಈಗ ಗೊತ್ತೇ ಮಾಡ್ತಾ ಇದ್ರ. ಯಾವುದೇ ಸರ್ಕಾರ ಬರಲಿ, JDS ಸರ್ಕಾರ ಇದ್ದಾಗ JDS ಜಿಲ್ಲಾಧ್ಯಕ್ಷ ಆದ್ರು ಬಾಗಲಕೋಟಿದ್ದು, ಅಂದ್ರೆ ಅಲ್ಲಿ ಕುಮಾರಸ್ವಾಮಿ ಹತ್ರ ಕೆಲಸ ಮಾಡ್ಕೊಳ್ಳೋದಕ್ಕೆ ದುಡ್ಡು ಹೊಡೆಯೋದಕ್ಕೆ ಮತ್ತೊಂದು ದಾರಿ ಇಲ್ಲ. ಬೇರೆ ಉದ್ಯೋಗ ಏನಿದೆ ಇವರಿಗೆ? ಇತ್ತೀಚೆಗೆ 15 ದುಡ್ಡು ಹೊಡೋದಿಷ್ಟು ಬಾರ್ ಗೀರು ಮಾಡ್ಯಾರ ಬೆಂಗಳೂರಾಗ ಪಂಗೂರಾಗ. ಇವರು ಜಿಲ್ಲಾಕೊಂದೊಂದು ಮನೆ ಅದಾವ, ಎಲ್ಲೇನು ಮನೆ ಅದಾವ ನಾನು ಅದನ್ನು ಹೇಳ್ಬೋದು. ಅದನ್ನು ತನಿಖೆ ಮಾಡಲಿ, ಬರಲಿ ಬಹಿರಂಗವಾಗಿ ಹೇಳ್ತಿ. ಇವ್ರು ಎಷ್ಟು ಮನೆ ಮಾಡ್ಯಾರ, ಎಷ್ಟು ಮದುವೆ ಆಗ್ಯಾರ ಎಲ್ಲ ಕೊಡ್ತೀವಿ ನಾವು, ಅದನ್ನು ಕೊಡ್ತೀವಿ. ಇವ್ರ ಉದ್ದೇಶ ಏನು ನನಗೆ ಒಂದು ಗೊತ್ತಾಗಬೇಕಾಗಿದೆ. ಇವತ್ತು ಒಂದು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಾರೆ. ಇವತ್ತು ಪ್ರಜಾಪ್ರಭುತ್ವ ರಾಷ್ಟ್ರ ಹೆಂಗೆ ಇರಬೇಕು, ಹೆಂಗೆ ಕಾನೂನುಗಳನ್ನು ರಚನೆ ಮಾಡಬೇಕು ಅನ್ನೋದು. ಇವತ್ತು ಮತದಾರರಿಗೆ ಆವೇಶವನ್ನು ಕೊಡ್ತಾ ಇಲ್ಲ ಇವರು. ಮತದಾರರಿಗೆ ಇವತ್ತು ಗುಡಿ ಕಟ್ಟಿಕೊಡ್ತೀನಿ ಅಂದ್ರೆ ಆವೇಶ ಒಡ್ಡುವಂಥದ್ದಲ್ಲ, ಇದು ಅಪರಾಧ ಅಲ್ಲ. ಆವೇಶ ಒಡ್ಡುವಂಥದ್ದು ಅಪರಾಧ. ದೇವಸ್ಥಾನ ಕಟ್ಟಿಕೊಡ್ತೀನಿ, ಅವರಿಗೆ ಕಾಲೇಜ್ ಓದಿಸ್ತೀನಿ, ಯಾವ ಕಾರಣಕ್ಕೆ, ಯಾವ ಪುರುಷಾರ್ಥ ಕಾರಣಕ್ಕೆ ಇವ್ರು ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನು ಕೇಳಕ್ಕೆ ಇಚ್ಛೆ ಪಡ್ತೀನಿ. ಈ ತಾಲೂಕಿನಾಗ ಅವ್ರು ಹೇಳಿದ್ರು 150 ಸಾಲಿಗಳನ್ನು ದತ್ತಕ್ಕೆ ತಗೊಂತೀವಿ ಅಂತೇಳಿ. ಪಾಪ ಪುಣ್ಯಾತ್ಮ ಕರಡಿಯವರು ಅಂತ ಹೇಳ್ತಾರಲ್ಲ, ಕರಡಿಯಾಗಿ ಹೋಗಿ ಸಾಲಿ ನೋಡ್ರಿ. ನಾನು MLA ಆದಾಗ ಅಲ್ಲಿ ಹೈಸ್ಕೂಲ್ ಬಿಲ್ಡಿಂಗ್ ಅನ್ನು ಕಟ್ಟಿದೆ. ಇವ್ರು ದತ್ತಕ್ಕೆ ತಗೊಂಡ್ರು. ಕೇಂದ್ರೀಯ ಸಾಲಿ, ಮುನಗುಂದ ಕೇಂದ್ರೀಯ ಸಾಲಿ ದತ್ತಕ್ಕೆ ತಗೊಂಡ್ರು. ಇವತ್ತು ಅದ್ರ ಪರಿಸ್ಥಿತಿ ಹೋಗಿ ನೋಡಿ ಬರ್ರಿ. ದತ್ತಕ್ಕೆ ತಗೊಂಡ್ರು, 50 ಸಾಲಿ ದತ್ತಕ್ಕೆ ತಗೊಂತೀನಿ. ದೊಡ್ಡ ಮಾತುಗಳು. ಜನರಿಗೆ ಏನು ಇಷ್ಟು ಮಂದಿ ಓದಿಸ್ಬಿಡ್ತೀನಿ. ಪಾಪ ಅವ್ರ ಮನೆಗೆ 1ನೇ ವರ್ಷ ಫೀ ಕಟ್ಟಿ 2ನೇ ವರ್ಷಕ್ಕೆ ಹೋಗಿ ಅವ್ರ ಮನೆ ಮುಂದಲ್ಲ ಅದಾಡೋದು ಪಾಪ. ಇವ್ ಸಿಗುದಿಲ್ಲ ಈ ಮನುಷ್ಯ. ಇದಕ್ಕೆಲ್ಲ ಮನೆ ಇದ್ದಾನೆ. ಕ್ಯಾಂಪ್ ಆಫೀಸ್ ಮಾಡ್ಕೊಂಡ್ರಿ. ಇವರು ವಾಸಸ್ಥಳ ಕೊಪ್ಪಳ. ಈ ದಿವಸ ಕೊಪ್ಪಳದಾಗ ಇದ್ರು. ಇಲ್ಲಿ ಏನು ಓದಿಲ್ಲ, ಬಂದಿಕಾಯಿ ಓದಿಲ್ಲ. ಅಲ್ಲಿ ರೊಕ್ಕ ಮಾಡಕ್ ಕಾಂಟ್ರಾಕ್ಟ್ರಿ ಹೋದ್ರು, ಸಂಗನ ಕರಡಿಯವ್ರು ಮುಗಿಸಿದ್ರು, ರಾಯರೆಡ್ಡಿನ ಮುಗಿಸಿದ್ರು. ಆಗ ಅವ್ರು ದುಡ್ಡು ಹಾಕಿ ತಕೊಂಡು ಮತ್ತೆ ಇಲ್ಲಿ ಮೇಲೆ ಹಾಕಿದ್ರು. ಅವ್ರು ಹೇಳ್ಯಾರ ನನಗೆ, ರಾಯರೆಡ್ಡಿ ಅವ್ರ ಇವೆಲ್ಲ ಬಿಡ್ರಿ, ನನಗೂ ನಿಮ್ ಇತಿಹಾಸ ಗೊತ್ತು, ನೀವ್ ಹೆಂಗ್ ಬೆಳೆದಿರಿ, ಏನ್ ಬಂದಿರಿ ಅನ್ನೋದೆಲ್ಲ ಗೊತ್ತಿದೆ. ಅದಕ್ಕೆ ಇಂಥದನ್ನ ಬಿಟ್ಟು ನೇರವಾಗಿ ಒಂದು ಪಕ್ಷದಲ್ಲಿ ಗುರುತಿಸ್ಕೊಂಡು ಬಂದ್ಬಿಡ್ರಿ, ನೋಡೋಣ ಏನಾಗತ್ತೋ ಒಂದು ಆಗ್ಲಿ. ಅದನ್ನು ಬಿಟ್ಟು ಸುಮ್ಮನೆ ಈ ದಾನ ಧರ್ಮ ಮಾಡ್ತೀನಿ ಅಂತ ಅನ್ನೋದು, ಮತ್ತೆ ಭಾಷಣ ಮಾಡೋದು, ಗುಡಿಸಲ್ದಾಗ ಮುಕ್ಕೋರಿ ಅಂತ ನಮ್ಗನ್ನೋದು. ನಾನು ರೆಡಿ ಇದೀನಪ್ಪ, ನಡಿ ಅಂದೆ, ಯಾವ ಗುಡಿಸಲ್ಗೆ ಹೋಗೋಣ, ಯಾವ ತಗಡಿನ ಸೈಡಿಗೆ ಹೋಗೋಣ, ನಾನು ಸಿದ್ಧದಿ. ಬಟ್ ಎಷ್ಟು ದಿವ್ಸ ಮಾಡ್ಕೊಂಡ್ರಿ ನೀವು ಗುಡಿಸಲ್ದಾಗ? ಒಂದ್ ದಿವ್ಸ ಮುಕ್ಕೊಂಡಿದ್ದು ಗೊತ್ತಾ? ಸುಮ್ಮನೆ ಮಾತಾಡ್ಬಾರ್ದು. ಕಷ್ಟ, ಜನರಿಗೆ ಕಷ್ಟ ದುಡ್ಡು ಕೊಟ್ಟ ತಕ್ಷಣ ಗೊತ್ತಾಗಲ್ಲ. ಪ್ರೀತಿ ವಿಶ್ವಾಸ ಬಾಂಧವ್ಯದಿಂದ ನನ್ನ ಜೊತೆಗೆ ಈ ಕ್ಷೇತ್ರದ ಜನ ಇದೆ. ಈ ಕುಟುಂಬದ ಮೇಲೆ ಪ್ರೀತಿ ವಿಶ್ವಾಸ ಬಾಂಧವ್ಯದಿಂದ ಅಭಿಮಾನದಿಂದ ನಮ್ಮ ಜೊತೆಗಿದ್ದಾರೆ. ಅವ್ರ ಸೇವೆ ಮಾಡಿದೀವಿ ನಾವು 35 ವರ್ಷ ನಮ್ಮ ತಂದೆಯವ್ರ ಕಾಲದಿಂದ. ಸುಮ್ಮನೆ ಬಂದು ಲ್ಯಾಟ್ರಿ ಹೊಡೆಯಕ್ಕೆ ನೀವು ಬಂದಿದ್ದೀರಿ, ಅದು ಇಲ್ಲಿ ಸಾಧ್ಯ ಇಲ್ಲ. ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇನ್ನೊಮ್ಮೆ ಸನ್ಮಾನ್ಯ ನವಲಿ ಹಿರೇಮಠ ಅವರೇ, ನೀವು ನಿಜವಾಗ್ಲೂ ರಾಜಕಾರಣಿ ಆಗ್ಬೇಕಂದಿದ್ರೆ ರಾಜಕಾರಣಿಗಳಾಗಿ ಹೊರಗುಂಬ್ರಿ. ಈ ಮುಂದೊಂದು ಮುಖ ಹಿಂದೊಂದು ಮುಖ ಇದು ಬೇಡ ಅನ್ನೋ ಮಾತನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಈ ಸಂದರ್ಭದಲ್ಲಿ ಅವ್ರು ಇನ್ನಾದ್ರು ಜನರು ತಿಳಿಸ್ತಾರೆ. ಮತ್ತೆ ನೀವು ಕಳಪೆ ದುಡ್ಡನ್ನ ಎಲ್ಲೆಲ್ಲಿ ಹೊರದೊಡ್ಡು ದುಡ್ಡು ತರ್ತಾ ಇದ್ರಿ, ಇದು ತನಿಖೆ ಆಗ್ಬೇಕು. ನಾನಿಲ್ಲ ಅಂದ್ರೆ ಇದಕ್ಕೆ ಉಗ್ರವಾದ ಹೋರಾಟವನ್ನು ಕೂಡ ಮಾಡಕ್ಕೆ ನಾನು ಸಿದ್ಧದ್ದೀನಿ. ಯಾಕಂದ್ರೆ ಎಲ್ಲಿ ಪಾಪ ದುಡ್ಡು, ಎಲ್ಲಿ ಸಾಕೆ ಗುಡಿ ಕಟ್ಟಕ್ಕೆ 5 ಲಕ್ಷ 10 ಲಕ್ಷ ಎಲ್ಲಿ ದುಡ್ಡ್ರಿ? ಎಲ್ಲಿ ಬರ್ತದೆ ಸಣ್ಣಪ್ಪನ ಹೇಳಿ ದುಡ್ಡು? ಯಾರಾದ್ರೂ ದುಡ್ಡು ಕೊಡಕ್ಕಾಗತ್ತಾ? ಅದಕ್ಕೆ ಇದು ತನಿಖೆ ಆಗ್ಬೇಕು. ನಾನು ಜನರಲ್ಲಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ನಮ್ಮ ಕ್ಷೇತ್ರದ ಜನತೆ. ಇವತ್ತು ನಾವು ಏನ್ ಮಾಡಿದೀವಿ ಇಲ್ಲೋ ಅನ್ನೋದನ್ನ ನಿಮ್ ಕಣ್ಣು ಮುಂದೆನೇ ಇದೆ. ನಾವು ಏನ್ ಮಾಡಿದೀವಿ ಇಲ್ಲೋ ಅನ್ನೋದನ್ನ ಈ ಕ್ಷೇತ್ರದಲ್ಲಿ ಕಣ್ಣು ಮುಂದೆನೇ ಇಲ್ಲ. ಅದನ್ನ ನೋಡ್ರಿ. ಯಾವುದಕ್ಕೋ ಮರಳಾಗಿ
ಇಂಥ ಒಂದು ಕ್ಷಣಕ್ಕೆ ದುಡ್ಡು ಕಳೆದ ಚುನಾವಣೆಯಲ್ಲಿ ಏನಾಯ್ತು 25,000 ಓಟ್ ತಗೊಂಡ್ರು ಪುಣ್ಯಾತ್ಮ 2018 ನಾನು ಏನು ಮಾಡಲ್ಲ ಸೇವೆಗೆ ಬಂದಿನಿ ಅಂತ ನಾನು ಚುನಾವಣೆ ನಿಂತು ಯಾವ್ಯಾವ ಪಕ್ಷ JDS ಇನ್ನೊಂದು ಯಾವುದೋ 4 ಪಕ್ಷ ಬೆಂಬಲ ತಗೊಂಡು ನಿಂತು 25,000 ಓಟ್ ತಗೊಂಡು ಇವತ್ತು ಕೆಲಸ ಮಾಡಿದವ್ರಿಗೆ ಅಭಿವೃದ್ಧಿ ಮಾಡಿದವ್ರಿಗೆ ಈ ಕ್ಷೇತ್ರ 30 ವರ್ಷದೊಳಗೆ ಅಭಿವೃದ್ಧಿ ಆಗಲಾರಂತದ್ದು ಅಭಿವೃದ್ಧಿ ಮಾಡಿದೀನಿ ನಾನು. ಇದಕ್ಕೆಲ್ಲ ಹೋಗ್ರಿ, ಸೂಪರ್ ಮಾರ್ಕೆಟ್ ಇರ್ಬೋದು, ರಂಗ ಮಂದಿರ ಇರ್ಬೋದು, ಶಾಂತಿ ಮಾಲ್ ಇರ್ಬೋದು, CC ರೋಡ್ ಇರ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಜಗದೀಶರಾವ್ ಭವನ ಇರ್ಬೋದು, ಅಂಬೇಡ್ಕರ್ ಭವನ ಇರ್ಬೋದು, ಇವೆಲ್ಲ ಯಾಕೆ ಕಾಲದಾಗ ನಿರ್ಮಾಣ ಆಗಿದ್ರು ನೋಡ್ರಿ. ಪ್ರಧಾನ ಯಾವ ಬಿಡುಗಡೆ ತೆಗೆಸ್ ನೋಡ್ರಿ. 24 ತಾಸು ಕುಡಿ ನೀರು ಇಡೀ ದೇಶದಲ್ಲೇ 2ನೇ ಸಿಟಿ ಇಳಕಲ್. ಇದೆಲ್ಲ ನೋಡಿ ಮಾತಾಡ್ಬೇಕು. ಅಭಿವೃದ್ಧಿ ಮಾಡಿದವ್ರಿಗೆ ಬೆಂಬಲಿಸ್ತೀನಿ ಅಂದಿರಲ್ಲ, ಬರ್ರಿ ನೀವು ಬೆಸ್ಟ್ ಅಂದ್ರೆ ನೀವು ಒಬ್ರು ಗುರುಗಳಾದಿರಿ, ಆಲ್ರೆಡಿ ದೊಡ್ಡ ಗುರುಗಳಾಗಿ ಸೇವೆ ಮಾಡ್ರಿ ಅಂತೇಳಿ ನಾನು ವಿನಂತಿ ಮಾಡ್ಬೋದು.